ರಾಜ್ಯಪಾಲರ ಭಾಷಣದ ಬಗ್ಗೆ ಹೇಳಿದ್ದಾರೆ. ಅದಕ್ಕೆ ಕಾನೂನು ಏನೇನಿದೆ ಇಬ್ಬರು ವಾದ ಮಾಡಿದ್ದಾರೆ. ನಾನು ಆ ಕಾನೂನು ಇರಲಿ ಒಂದ್ ಕಡೆ, ನಾನು ಈ ಸದನದಲ್ಲಿ ನಡೆದಿರೋ ಘಟನೆಗಳನ್ನ ಹೇಳ್ತೀನಿ. ನಾನು ಅದು ಇಂಪಾರ್ಟೆಂಟ್. ಪ್ರಾಕ್ಟಿಕಲ್ ಏನಿದೆ ಅವರು ಬುಕ್ಕಲ್ಲಿ ಏನಿದೆ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಗುರುವಾರ 25/2010 ಫೆಬ್ರವರಿ ಭಾರದ್ವಾಜ್ ಅವರು, ಯಡಿಯೂರಪ್ಪ, ಸುರೇಶ್ ಕುಮಾರ್ ಅವರು ಇದು ಅಲ್ಲ ಅವರು ಹೇಳಿರೋದು ಕೇಳ್ತೀನಿ. ಈ ತಪ್ಪು ಅಂತ ಹೇಳಿದ್ರಲ್ಲ ಅಂತ, ಅದರಲ್ಲಿ ಅವ್ರು ಏನು ಹೇಳಿಲ್ಲ. ಏನ್ ಹೇಳಿದ್ದಾರೆ ಗೊತ್ತೇನೋ? ಎಲ್ಲರಿಗೂ ಅವ್ರು ಹೇಳಿದ್ದಾರೆ, ಇಟ್ ಗಿವ್ಸ್ ಮಿ ಎ ಗ್ರೇಟ್ ಪ್ರೆಷರ್ ಟು ವೆಲ್ಕಮ್ ಆಫ್ ಆಲ್ ಟು ಜಾಯಿಂಟ್ ಸೆಷನ್ ಆಫ್ ಕರ್ನಾಟಕ ಲೆಜಿಸ್ಲೇಚರ್ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಅವರು ನಾನು ಎಲ್ಲರಿಗೂ ಕರ್ನಾಟಕದ ಜನತೆಗೆ ಶುಭಾಶಯ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿಂದ ಹೊರಟೋದ್ರು. ನೀಟಾಗಿ ಹೊರಟೋದು. ಇದು ಅಲ್ಲ, ಆನ್ ರೆಕಾರ್ಡ್ ನಾನು ಹೇಳ್ತಾ ಇರೋದು ಅದೇ ರೀತಿ. ಹೌದು, ಅಷ್ಟೇ ಮಾತಾಡಿರೋದು. ಅಷ್ಟೇ ನಾ 6 ಲೈನ್ ಮಾತಾಡಿದ್ದೆ. 6 ಲೈನ್ ಮಾತಾಡಿರೋದು. 6 ಲೈನ್. ಇಲ್ಲಿ ಕಾಪಿ ಕೊಡ್ತೀನಿ ನಿಮ್ಗೆ, ಬೇಕೋ ಕಾಪಿ ಕೊಡ್ತೀನಿ. ಎರಡನೇದು ಖುರ್ಷೀದ್ ಆಲಂ ಖಾನ್ ಅವರು 9 ಮಾರ್ಚ್ 1998 ಮಧ್ಯಾಹ್ನ 12:15 ಇಲ್ಲಿ ಬರ್ತಾರೆ. ಅವಾಗೂ ಕೂಡ ಅವರು ಮಾತಾಡಿ ಕೊನೆಗೆ ಅವ್ರಿಗೆ ಏನು ಮಾತಾಡಕ್ಕಾಗದೆ ಅವರು 2-3 ಪ್ಯಾರ ಓದ್ಬಿಟ್ಟು ಅವರು ಹೊರಟೋಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ಈ ಅಧಿವೇಶನದಲ್ಲಿ ನಡೆದಿರುವಂಥದ್ದು. ಹಿಂದೆ ಮಹಾರಾಜರು ಹೇಳಿದ್ದೀನಿ ನಾನು, ಹಿಂದೆ ಮಹಾರಾಜರುಗಳೆಲ್ಲ ಇದ್ರು, ಅವ್ರು ಗವರ್ನರ್ಗಳಾಗಿದ್ರು. ಅವರು ಇದನ್ನು ಓದಿಲ್ಲ, ಬಂದು ಎಲ್ಲರಿಗೂ ವಿಶ್ ಮಾಡಿ ಹೊರಟೋಗಿರೋದು ಬೇಕಾದಷ್ಟು ಘಟನೆಗಳು ಈ ದೇಶದಲ್ಲಿದೆ. ನೆಹರು ಅವರು ಇದ್ದಾಗ ಆಗಿದೆ ಅದೆಲ್ಲ. ಅದರಿಂದ ಸ್ಪೀಕರ್ ಅವರು, ನಾನು ಮುಖ್ಯಮಂತ್ರಿಗಳು ಇಲ್ಲಿ ಮಾತಾಡುವಾಗ ಅವ್ರು ಸ್ವಲ್ಪ ಕಾನೂನು ಗೊತ್ತಿರೋರು. ಇಲ್ಲಿ ಮಾತಾಡುವಾಗ ಒಂಥರ ಮಾತಾಡ್ತಾರೆ, ಆಚೆ ಹೋಗಿ ಒಂಥರ ಮಾತಾಡ್ತಾರೆ. ಆಚೆ ಹೋಗಿ ಏನ್ ಹೇಳಿದ್ರು? ಗವರ್ನರ್ ಅವರು ಇದನ್ನೇ ಏನೋ ಮಣ್ಣನೆ ಮಾಡಿಲ್ಲ ಅನ್ನೋ ರೀತಿ ಮಾತಾಡಿದ್ರು. ಮಣ್ಣನೆ ಮಾಡಿಲ್ಲ ಅಂತ ಹೇಳಿದ್ರು. ಈಗ ನಾವು ಮಣ್ಣೆ ಮಾಡಿಲ್ಲ ಅಂದ್ರೆ ಮಾತಾಡ್ತಿರೋದ್ರನ್ನ ನೋಡಿ. ಅದರಿಂದ ಗವರ್ನರ್ ಅವ್ರು ಬಂದು ಇಲ್ಲಿ ಭಾಷಣ ಮಾಡಿದರೆ ಅದನ್ನ ನಾವು ಒಪ್ಪಿದಿರಿ, ಮಣ್ಣೆ ಆಗಿದೆ, ಅದ್ರ ಮೇಲೆ ನಾವು ಚರ್ಚೆ ಮಾಡ್ತೀವಿ. ಅದರಿಂದ ನೀವ್ ಹೀಗೆ ಮಾತಾಡ್ಬೇಕು. ನನಗೆ ಎಚ್ ಕೆ ಪಾಟೀಲ್ ಅವ್ರು ಹೇಳಿದ್ರಲ್ಲ, ಅಲ್ಲ ಒಂದೇ ನಿಮಿಷ ಸರ್, ಹೀಗೆ ಮಾತಾಡ್ಬೇಕು ಅಂತ ಬರ್ಕೊಟ್ಬಿಡಿ ಅಂತ ಹೇಳಿದ್ರು ಎಚ್ ಕೆ ಪಾಟೀಲ್ ಅವ್ರು. ಈಗ ನಮ್ಗೆ ಹಂಗೆ ನೀವು ಏನ್ ಬರ್ಕೊಡಕ್ ಆಗಲ್ಲ. ಗವರ್ನರ್ ಅವ್ರಿಗೆ ಎಷ್ಟು ಭಾಷಣ ಮಾಡ್ಬೇಕು ಮಾಡಿದ್ದಾರೆ, ಅಲ್ಲೇ ಮಾಡಿದ್ದಾರೆ, ಮುಗ್ದೋಯ್ತು ಅಲ್ಲಿಗೆ.